ಸಾಗಬಹುದು ಅನ್ನೋ ವಿಚಾರವನ್ನು ಹೇಳಿದರು. ಅದನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಗಮನ ತರುತ್ತಾ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ವಿಜಯನಗರದಿಂದ ಅಖಂಡ ಬಳ್ಳಾರಿಯಿಂದ ಯಾವಾಗಲೂ ಕೂಡ ಹೋರಾಟದಲ್ಲಿ ಮುಂಚೂಣಿ ಇರ್ತೀವಿ. ಇವತ್ತು ಬಂದಿರತಕ್ಕಂಥ ಸಾಕ್ಷಿ ಕೂಡ ಇಲ್ಲಿರ್ತಕ್ಕಂಥ ಬಹುಭಾಗ 25ಕ್ಕೂ ಹೆಚ್ಚು ನೌಕರರು ಇವತ್ತು ನಮ್ಮ ವಿಜಯನಗರದಿಂದ ಬಂದಿದ್ದೀವಿ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕೂಡ ಯಾವಾಗಲೇ ಹೋರಾಟಕ್ಕಾದರೂ ಕೂಡ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ನಾವು ಹೋರಾಟಕ್ಕೆ ಕರೆ ತಂದುಕೊಂಡಿದ್ದು ರಾಜ್ಯ ಸಂಘಕ್ಕೆ ನಿರ್ಧಾರ ತಗೊಂಡು ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಸರ್. ಏನೇ ತೀರ್ಮಾನ ತಗೊಳ್ಳಿ ಅದಕ್ಕೆ ನಾವು ಜವಾಬ್ದಾರರಾಗಿರ್ತೀವಿ ಅಥವಾ ಅದಕ್ಕೆ ನಾವು ಪಾಲ್ಗೊಂಡು ಅದನ್ನು ಯಶಸ್ವಿ ಮಾಡ್ತೀವಿ ಅಂತ ಅವರಿಗೆ ಭರವಸೆ ಕೊಟ್ಟಿದ್ದೀವಿ. ಅದಕ್ಕೆ ಮುಂಚಿತವಾಗಿ ನಾವೆಲ್ಲ ಕೂಡ ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ನೇಮಕ ಆಗಿ ನಮ್ಮ ಒಂದು ಇಲಾಖೆಗಳಲ್ಲಿ ಅನೇಕ ಇಲಾಖೆಗಳಲ್ಲಿ ಸೇರ್ಪಡೆ ಆಗಿರುವಂತಹ ನೌಕರರಿಗೆ ಕೆಲವರಿಗೆ ಹಳಬರಿಗೆಲ್ಲ ಈ NPS ಬಗ್ಗೆ ಈಗಾಗಲೇ ನಾವು ಹೋರಾಟಗಳಲ್ಲಿ ಸೇರಿಕೊಂಡು ನಮಗೆಲ್ಲ ಅದರ ಕರಾಳತೆ ಏನು ಅನ್ನೋದು ಅರ್ಥ ಆಗಿದೆ. ಇತ್ತೀಚೆಗೆ ಬಂದು ಸೇರ್ಕೊಂಡಿರುವಂಥವ್ರು ಇನ್ನೂ ನಾವೇನೋ ಜಾಬ್ ಸಿಕ್ಕಿದೆ ಅನ್ನೋಂಥ ಖುಷಿಯಲ್ಲೇ ಇದ್ದಾರೆ. ಅವ್ರಿಗೆ ಸುಮಾರು ಜನಕ್ಕೆ ಇನ್ನೂ NPSನ ಕರಾಳತೆ ಏನಿದೆ, ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಸುಮಾರು ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಸೊ ನಮ್ಮ ತಾಲೂಕುಗಳಲ್ಲಿ ಈ ಒಂದು ಸಡನ್ನಾಗಿ ರಾಜ್ಯಾಂಗದಲ್ಲಿ ಯಾವುದೋ ಒಂದು ಹೋರಾಟ ಮಾಡಿಬಿಟ್ರು ಅಂತಂದರೆ ನಾವು ಸಡನ್ನಾಗಿ ಎಲ್ಲರನ್ನೂ ಮತ್ತೆ ಸೇರ್ಪಡೆ ಮಾಡಿಕೊಂಡು ನಮ್ಮನ್ನ ಇಮಿಡಿಯೇಟ್ ಆಗಿ ಆಕ್ಟಿವೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ತಾಲೂಕು ಕೇಳಬೇಕು, ಎಷ್ಟು ರಾಜಕಾರಣಿಗಳ ಸಭೆಗೆ ನೀನು ಜಿಲ್ಲಾಧ್ಯಕ್ಷ ಆಗಿ ಹೋಗಿದ್ಯಾ, ತಾಲೂಕು ಅಧ್ಯಕ್ಷ ಹೋಗಿದ್ಯಾ ಕೇಳಬೇಕು. ಕೇಳಿದ್ರೆ ಇಲ್ವೋ? ನಾನು ಒಂದು ಮನವಿ ಮಾಡ್ಕೊಳ್ತೇನೆ, ದಯಮಾಡಿ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ, ಜಿಲ್ಲಾಧ್ಯಕ್ಷರುಗಳು ಸಭೆ ಬರಲಿಲ್ಲ ಅಂತ ಹೇಳಿದ್ರೆ ದಯಮಾಡಿ ನೀವು ಕೇಳ್ಬೇಕ್ರಿ. ನೀವು 2 ಸರಿ ಕೇಳಿಲ್ಲ ಅಂತ ಅಂದ್ಮೇಲೆ 3ನೇ ಸರಿ ಬರೋದೇ ಇಲ್ಲ ಬಿಡು ಅಂತ ಕೇಳಿಲ್ಲ. ನನಗೆ ಗೊತ್ತು, ನನ್ನ ಆಪ್ತ ಸ್ನೇಹಿತರು 4 ರಾಜಕಾರಣಿಗಳಿಗೆ ಒಂದಕ್ಕೂ ಬಂದಿಲ್ಲ. ಮತ್ತೆ ಬಹಳ ನಿಯತ್ತಾಗಿ ಈಗ ಆದ ತಕ್ಷಣಕ್ಕೆ 4 ಜನ ಫೋನ್ ಮಾಡ್ತಾನ, ಏನಾಯ್ತು ಮೀಟಿಂಗು, ಏನಾಯ್ತು ಮೀಟಿಂಗು, ಅಯ್ಯೋ ನಿಮ್ಮ ತಂಗಿಗೆ ಸಣ್ಣ ಹೋಗೋಣ ಇನ್ನೇನು ಕಣ ಅಂತ ಕಾರಣ ಹೇಳ್ತಾನೆ. ಏನ್ ಹೇಳೋಣ ನಾನು ಇದಕ್ಕೆ? ನಾನು ಅದೇ ಹೇಳ್ತಾ ಇರೋದು, ಪ್ರಾಮಾಣಿಕತೆ ಇದೆ. ಎಲ್ಲಿ? ಫೋನಲ್ಲಿ. ಅಣ್ಣ ನೀನು ಏನ್ ಹೇಳ್ತೀರೋ, ರಾಜ್ಯಾಧ್ಯಕ್ಷರು ನಮ್ಗೆ ಒಪ್ಪಿಗೆ ಇದೆ, ನೀವು ಎಷ್ಟು ಬಸ್ ಬೇಕು ಹೇಳ್ರಿ, 12 ಬಸ್ ತಗೊಂಬತ್ತೀನಿ ಅಂತ ಹೇಳ್ತಾರ. 2 ಬಸ್ ತರಕ್ಕಾಗಲ್ಲ, ತರಲ್ಲ. ಸಂಘಟನೆ ಮಾಡಿರಲ್ಲ ಅವನು. ದುರುಪಯೋಗ ಮಾಡ್ಕೊಂಡ್ಬಿಡ್ರಿ ಸಂಘಟನೆ. ನಾವೆಲ್ಲ ನೋಡ್ರಿ, ಎತ್ತು ತಾಯಿಗಿಂತ ಹೆಚ್ಚು ತಾಯಿ ಇದ್ದಂಗೆ. ತಾಯಿಗೆ ಮೋಸ ಮಾಡ್ತೀರಿ ನೀವೆಲ್ಲ, ಮೋಸ ಮಾಡಬಾರ್ದು ಅಂತ ನಾವು ಮುಂದೆ ಒಂದು ದಿವಸ ಎಲ್ಲರೂ ಸೇರಿದಂತ ಸಂದರ್ಭದಲ್ಲಿ, ಆಮೇಲೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ತಾಲೂಕಲ್ಲಿ ಇದನ್ನು ನಾವು ಏರ್ಪಡಿಸೋಣ. ಈಗ ಸಂಘಟನೆಗೆ ನಾವು ಮೊದಲಿಂದ ಹೇಳಿದ್ದು, ಸಂಘಟನೆಗೆ ಸಂಖ್ಯೆ ಮುಖ್ಯ ಅಲ್ಲ, ಉದ್ದೇಶ ಮುಖ್ಯ ಅಲ್ಲ. ಆ ನಿಟ್ಟಿನಲ್ಲಿ ಈ ಸಂಘಟನೆ ನಡ್ಕೊಂಡು ಬಂದಿದೆ. ಅನೇಕ ಎಳ್ಳು ಬೀಳುಗಳನ್ನು ಎಬ್ಬಿಸಿ ಈ ಸಂಘಟನೆ ನೌಕರರ ಹೃದಯವನ್ನು ತಲುಪಿದೆ. ಬರದೇ ಇರುವ ಬಡ ಜನರು ಹೃದಯದಲ್ಲಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿರ್ಧಾರಗಳನ್ನು ತಗೊಳ್ಳೋಣ. ಮತ್ತು ಬೇರೆ ಸಮಯದ ಅಭಾವ ಇರೋದ್ರಿಂದ ದಯಮಾಡಿ ಈ ಸಭೆ ಭಾಳ ಪ್ರಮುಖವಾದಂಥ ಸಭೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘಕ್ಕೆ. ಯಾಕೆ ಅಂತ ಹೇಳಿದ್ರೆ, ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳು ಕಳೀತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರ ನಮಗೆ OPS ಅನ್ನು ಜಾರಿ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು 6ನೇ ಭರವಸೆಯಾಗಿ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿದೆ. ಮಾನ್ಯ ಮುಖ್ಯಮಂತ್ರಿಯವರು ಇರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಯವರು ಇರ್ಬೋದು, ಮತ್ತು ಮಾನ್ಯ ಗೃಹ ಮಂತ್ರಿಗಳಾದಂಥ ಪರಮೇಶ್ ಸಾಹೇಬರು ಇರ್ಬೋದು, ಇವರು ಯಾರೂ ಕೂಡ NPS ಅನ್ನು ರದ್ದುಗೊಳಿಸೋ ವಿಚಾರದಲ್ಲಿ ಯಾವತ್ತೂ ಕೂಡ ಏನು ಹಿಂದಡಿ ಇಟ್ಟಿಲ್ಲ. ಇಡೀ ಸರ್ಕಾರವೇ NPS ರದ್ದುಗೊಳಿಸುವಂಥ ರದ್ದುಗೊಳಿಸೋ ವಿಚಾರದಲ್ಲಿ ನಮ್ಮ ಜೊತೆಗಿದೆ. ಆದರೆ ನಾವು ಬಯಸಿರುವಂಥದ್ದು NPS ರದ್ದತೆಯನ್ನು ಸರ್ಕಾರ ಬಂದ ತಕ್ಷಣ NPS ರದ್ದಾಗುತ್ತೆ ಅನ್ನುವಂಥದ್ದನ್ನು ನಾವು ಇಟ್ಕೊಂಡಿದ್ದು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು 6ನೇ ತಿಂಗಳಲ್ಲಿ 2000 ನಂತರ ನಾವು ಈ ವಿಚಾರವನ್ನು ತಗೊತೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಸಹ ಈ ವಿಚಾರವನ್ನು ಹೇಳಿ, ನಿಮ್ಮ ವಿಚಾರ ನಮ್ಮ ಮನಸ್ಸಲ್ಲಿದೆ, ನಾವು ಈ ಒಂದು ಬೇಡಿಕೆ ಇವು ಏನು ಗ್ಯಾರಂಟಿಗಳಾದ ತಕ್ಷಣ ನಿಮಗೆ ತಗೊತೇವೆ ಅಂತ. ಆದರೆ ಇದರ ನಡುವೆ ಕೇಂದ್ರ ಸರ್ಕಾರ NPS ಅನ್ನು UPS ಅಂತ ಹೇಳಿ ಮಾಡಿದೆ. ಅದರ ನಡುವೆ ಈಗ ಏನಾಗಿದೆ, ಒಂದು ಕಮಿಟಿಯನ್ನು ಮಾಡಿಬಿಟ್ಟಿದ್ರು. ಈ ಕಮಿಟಿ ನಮಗೆ ಭಾಳ ದೊಡ್ಡ ಗೊಂದಲವನ್ನು ಮತ್ತು ನಿರಾಸೆಯನ್ನು ಉಂಟಾಕಿದೆ. ಆದ್ದರಿಂದ ಯಾಕೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಕಮಿಟಿ ಮಾಡಿದಾರೋ ಅಲ್ಲೆಲ್ಲೂ NPS ರದ್ದಾಗಿಲ್ಲ. ಇಲ್ಲಿ ನಮಗೆ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ನಮಗೆ ಕೊಟ್ಟಿರುವಂಥ ಭರವಸೆ ಅಂತಲೇ ಯಾವುದೇ ಕಮಿಟಿ ಮಾಡುವಂಥದ್ದು ವಿಚಾರ ನಾವೆಲ್ಲೂ ಪ್ರಸ್ತಾಪ ಮಾಡಿಲ್ಲ. ಅವರು ನಾವು ಕಮಿಟಿ ಮಾಡ್ತೀವಿ ಅಂತ ಹೇಳಿಲ್ಲ. ಒಂದು ಇನ್ನು ಸಡನ್ನಾಗಿ ಆಗಿದೆ ಇದು. ಆದ್ದರಿಂದ ನಾವು ಈಗ ನಮ್ಮ ಸರ್ಕಾರದ ಮೇಲೆ ತುಂಬ ಭರವಸೆ ಇದೆ, ಅದರಲ್ಲಿ 2 ಮಾತಿಲ್ಲ. ಆದರೆ ನಮಗೆ ಇವತ್ತು ನೌಕರರು ಇಡೀ ರಾಜ್ಯಾದ್ಯಂತ
2.5 ಲಕ್ಷ ನೌಕರರು ಇವತ್ತು NPS ರದ್ದತಿ ಬಗ್ಗೆ ನಮ್ಮ ಮೇಲೆ ಸಂಘಟನೆ ಮೇಲೆ ಭಾಳ ದೊಡ್ಡ ಒತ್ತಡವನ್ನು ಹಾಕ್ತಾರೆ. ಸಂಘದ ನೇತೃತ್ವದಲ್ಲಿ ನಾಳೆ 20ನೇ ತಾರೀಕಿಂದ 1ನೇ ತಾರೀಕಿನ ತನಕ ರಾಜ್ಯಾದ್ಯಂತ ರಾಜ್ಯ ಸರ್ಕಾರಿ ನೌಕರರು ಪಥ ಚಳುವಳಿ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ನಾವು ಕೂಡ ನೋಂದಾಯಿತ ನೌಕರರು ಕೂಡ ಆ ಒಂದು ಚಳುವಳಿಯಲ್ಲಿ ಪಾಲ್ಗೊಂಡು ನಮ್ಮ ಎಲ್ಲ ಶಾಲಾ ಕಾಲೇಜುಗಳ ನೌಕರರು ನಾವು 1ನೇ ತಾರೀಕಿನ ತನಕ ಪತ್ರವನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ 7ನೇ ತಾರೀಕು ಏನು ಹಕ್ಕೊತ್ತಾಯ ಧರಣಿ ಸತ್ಯಾಗ್ರಹ ಇದೆಯಲ್ಲ, ಆ ಧರಣಿ ಸತ್ಯಾಗ್ರಹದಲ್ಲೂ ಕೂಡ ರಾಜ್ಯ ಸರ್ಕಾರಿ NPS ನೌಕರ ಸಂಘ ನೇತೃತ್ವದಲ್ಲಿ ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಸಂಪೂರ್ಣವಾಗಿ ಪಾಲ್ಗೊಂಡು ಆ ಒಂದು ಹೋರಾಟದ ಮೂಲಕ ಸರ್ಕಾರ ಕೊಟ್ಟ ಮಾತಿನಂತೆ ನಮಗೆ OPS ನೀಡಬೇಕು ಅನ್ನೋ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಸರ್. ನಾನು GN ಮಂತಪ್ಪ ಸರ್. ಸರ್ಕಾರಿ NPS ನೌಕರ ಸಂಘ ಏನು ಇವತ್ತಿನ ರಾಜ್ಯ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ 6ನೇ ಗ್ಯಾರಂಟಿಯಾಗಿ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿಗೊಳಿಸ್ತೀನಿ ಅಂತಕ್ಕಂಥ ಭರವಸೆಯನ್ನು ನೀಡಿತ್ತು. ಆ ಭರವಸೆ ಹಾದಿಯಲ್ಲಿ ನಾವು ಇಷ್ಟು ದಿನಗಳ ಕಾಲ ಸರ್ಕಾರಕ್ಕೆ ಕಾಲಾವಕಾಶವನ್ನು ಕೊಟ್ಟು ಕಾಯ್ದಿದ್ದೇವೆ. ಆದರೆ 5 ಗ್ಯಾರಂಟಿಗಳ ಜಾರಿ ಪೂರ್ಣಗೊಂಡು 1 ವರ್ಷ ಕಳೆದರೂ ಕೂಡ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿಗೊಳಿಸಲಿ ಸರ್ಕಾರ ವಿಳಂಬವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರವನ್ನು ಮತ್ತೊಂದು ಬಾರಿ ಸಮಸ್ತ ರಾಜ್ಯದ ಸರ್ಕಾರಿ ನೌಕರಿಗೆ, ನಿಗಮ ಮಂಡಳಿ ನೌಕರಿಗೆ ಮತ್ತು ಅನುದಾನಿತ ನೌಕರಿಗೆ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರವನ್ನು ಗಮನ ಸೆಳೆಯುವ ನಿಟ್ಟಿನಲ್ಲಿ ಮತ್ತೊಂದು ಬಾರಿ ಫೆಬ್ರವರಿ 7 ಒಂದು ಫ್ರೀಡಮ್ ಪಾರ್ಕ್ OPS ಜಾರಿಗಾಗಿ ಹಕ್ಕೊತ್ತಾಯ ಧರಣಿಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸಮಸ್ತ ಮಾಧ್ಯಮದವರು ಮತ್ತು ಎಲ್ಲ ರೀತಿಯ ನಿಗಮ ಮಂಡಳಿ ನೌಕರರು ನಮಗೆ ಸಹಕರಿಸಬೇಕಂತ ನಿಮ್ಮ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹೌದು ಸರ್, ಖಂಡಿತವಾಗಿ ರಾಜ್ಯ ಮಟ್ಟದ ಹೋರಾಟ, ರಾಜ್ಯ ಮಟ್ಟದ ಧರಣಿ ಆಗಿರುತ್ತೆ. ರಾಜ್ಯದ ಪ್ರತಿ ತಾಲೂಕು, ಪ್ರತಿ ಜಿಲ್ಲೆಗಳಿಂದಲೂ ಕೂಡ ನೌಕರರು ಭಾಗವಹಿಸ್ತಾರೆ. ನನ್ನ ಹೆಸರು ಸಿದ್ದಪ್ಪ ಸಂಗಣ್ಣವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ, ಬೆಂಗಳೂರು.